ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಅಡುಗೆಗಳು ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಮಿಲ್ಕ್ ಪೌಡ್ರು, ಕೋಕೋ ಪೌಡ್ರು, ಶುಗರು ಏನು ಬಳಸ್ತಾನೆ ಸಿಂಪಲ್ ಆಗಿ ಮಾಡುವಂಥ ಒಂದು ಮಸ್ಕ್ ಮೆಲನ್ ಐಸ್ ಕ್ರೀಮನ್ನು ಮಾಡೋಣ ಬನ್ನಿ. ಇದಕ್ಕೆ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡು ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಬಿಸಿ ಆಗಬೇಕು. ಆಮೇಲೆ ಒಂದು ಮಸ್ಕ್ ಮೆಲನ್ ತೊಗೊಂಡಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಕ್ಯಾಶು ಸ್ವಲ್ಪ ತೊಗೊಂಡಿದ್ದೀನಿ. ನೋಡಿ, ಈಗ ಹಾಲು ಚೆನ್ನಾಗಿ ಕಾಯ್ತಾ ಇದೆ. ಈ ಥರ ಕಾದ್ಮೇಲೆ ಇದಕ್ಕೆ ನಾನು ಬೆಲ್ಲ ಹಾಕ್ಬಿಟ್ಟು ಕಾಯಿಸ್ಕೊಂಡಿದ್ದೀನಿ. ಹಾಗೆ ಈ ಕೆನೆ ಇದೆಯಲ್ಲ, ಈ ಕೆನೆನ ಎತ್ತಿಡಕ್ಕೆ ಹೋಗಬೇಡಿ, ಯಾಕೆಂದರೆ ಇದು ಐಸ್ ಕ್ರೀಮ್ಗೆ ಒಂದು ಕ್ರೀಮಿ ಟೆಕ್ಸ್ಚರನ್ನು ಕೊಡುತ್ತೆ. ಇದು ಹಾಗೆ ಇರಲಿ. ಇದು ನೋಡಿ ಈಗ ಎಷ್ಟು ಕುದ್ದು ಎಷ್ಟು ಕಡಿಮೆ ಆಗಿದೆ ಅಂತ. ಈಗ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ನಾನು. ತಣ್ಣಗಾದಕ್ಕೇನೆ ನಾನು ಕ್ಯಾಶ್ಯೂನ ರುಬ್ಬಿಟ್ಟು ಹಾಕಿದ್ದೀನಿ, ಮತ್ತು ಮಸ್ಕ್ ಮೆಲನ್ನು ಕೂಡ ರುಬ್ಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಇದು ತರಿ ಆಗಿದ್ರು ಪರವಾಗಿಲ್ಲ, ಯಾಕೆಂದರೆ ಇದನ್ನು ಮತ್ತೆ ನಾವು ಮಿಕ್ಸಿಗೆ ಹಾಕೊಂತೀವಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ನಾವು ರುಬ್ಕೋಬೇಕು. ಯಾವ ಥರ ಅಂದರೆ ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಆ ಥರ ನಯಸ್ಸಿಗೆ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೊಂಡ್ಮೇಲೆ ಈ ಥರ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕ್ಬಿಟ್ಟು ನಾವು ಇದನ್ನು ಫ್ರಿಜ್ಜಿಗೆ ಇಡಬೇಕು. ಒಂದು 6 ಅವರ್, ಒಂದು 6 ಅವರು ಇದನ್ನು ನಾವು ಫ್ರಿಜ್ಜಿಗೆ ಇಟ್ಬಿಡಬೇಕು. ಆವಾಗ ಇದು ಐಸ್ ಕ್ರೀಮ್ ಪಾರ್ಲರಲ್ಲಿರೋ ಐಸ್ ಕ್ರೀಮ್ ಥರ ರೆಡಿಯಾಗಿರುತ್ತೆ. ನೋಡಿ, ಇದನ್ನು ನಾನು 6 ಅವರ್ ಆದಮೇಲೆ ತೆಗೆದಿದ್ದೀನಿ. ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ. ಟೇಸ್ಟ್ ಮಾತ್ರ ಸೂಪರಾಗಿ. ಹೊರಗಡೆಯಿಂದ ಐಸ್ ಕ್ರೀಮ್ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ಮಕ್ಕಳು ಕೂಡ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ. ನಿಜ, ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.